ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ದಾಸವಾಳದ ಮಹತ್ವವನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಹಾಗಾದ್ರೆ ನಾವು ಪ್ರತಿನಿತ್ಯವನ್ನ ದಾಸವಾಳನ ಬರೀ ನಾವು ಪೂಜೆಗೆ ಬಳಸೋಲೇನೆ ನಾವು ಸೇವನೆ ಮಾಡ್ತಾ ಬಂದ್ರೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ದಾಸವಾಳ, ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಥಯಾಮಿನ್, ರೈಬೋಫ್ಲೇವಿನ್, ನಿಯಾಸಿನ್, ಆಂಟಿ ಆಕ್ಸಿಡೆಂಟ್ಗಳು ಯಥೇಚ್ಛವಾಗಿ ಇದೆ. ದಾಸವಾಳ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ. ದಾಸವಾಳವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿ ಸಹಕಾರಿಯಾಗಿದೆ. ದಾಸವಾಳವನ್ನು ನಾವು ಪ್ರತಿನಿತ್ಯ ತಿಂತಾ ಬಂದ್ರೆ ಬೊಜ್ಜು ಸಹ ಕರಗಿಸ್ಕೋಬಹುದು. ದಾಸವಾಳದ ಹೂ ಅಥವಾ ದಾಸವಾಳದ ಹೂವಿನ ಚಹಾವನ್ನ ಮಾಡಿ ಕುಡಿಯೋದ್ರಿಂದ ಸುಲಭವಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಹೌದು, ದಾಸವಾಳದ ಎಲೆಯನ್ನು ಹಾಗೇನೂ ಸಹ ಸೇವನೆ ಮಾಡಬಹುದು, ಅಥವಾ ಅದರ ಹೂವಿನಿಂದ ನಾವು ಚಹಾವನ್ನ ಮಾಡಿ ಕುಡಿಯೋದ್ರಿಂದ ಬೊಜ್ಜನ್ನು ನಾವು ಸರಾಗವಾಗಿ ಕಡಿಮೆ ಮಾಡ್ಕೋಬಹುದು. ಇನ್ನು ದಾಸವಾಳದಿಂದ ತಯಾರಿಸಿದ ಚಹಾವನ್ನ ಮಧುಮೇಹ ಹೊಂದಿರುವವರು ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಹ ಇದು ಕಡಿಮೆ ಮಾಡ್ಕೋಬಹುದು ನಾವು ದಾಸವಾಳವನ್ನ ಸೇವನೆ ಮಾಡೋದ್ರಿಂದ. ದಾಸವಾಳವು ಸ್ಥೂಲಕಾಯ ಮಧುಮೇಹಿಗಳಿಗೆ ಮಾತ್ರ ಔಷಧವಾಗಿಲ್ಲ, ಬದಲಾಗಿ ನಿಮ್ಮ ಯಕೃತ್ತನ್ನು ಆರೋಗ್ಯವಾಗಿಡುವಂತೆ ಇದು ನೋಡ್ಕೊಳ್ಳುತ್ತೆ ಹಾಗೂ ಯಕೃತ್ತಿನಲ್ಲಿರುವ ವಿಷವನ್ನು ಸಹ ಇದು ತೆಗೆದುಹಾಕುತ್ತೆ. ದಾಸವಾಳವನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ಸ್ತನ ಕ್ಯಾನ್ಸರ್ ಸಹ ಇದನ್ನು ದೂರವಿಡಬಹುದು. ಸ್ತನ ಕ್ಯಾನ್ಸರ್ ಇಂದ ಬಳಲುತ್ತಿರೋರು ದಾಸವಾಳನ ತಿಂತ ಬನ್ನಿ. ಹಾಗೇನೆ ಪ್ರತಿನಿತ್ಯ ತಿಂತ ಬಂದ್ರೆ ಸ್ತನ ಕ್ಯಾನ್ಸರ್ ಬರೋದನ್ನು ಸಹ ನಾವು ತಡೆಗಟ್ಟಬಹುದು. ರಕ್ತದ ಒತ್ತಡವನ್ನು ಸಹ ಇದು ನಿವಾರಣೆ ಮಾಡುತ್ತದೆ. ಹೌದು, ದಾಸವಾಳ ಚಹಾವನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದ ಒತ್ತಡ ಮತ್ತು ಮಧುಮೇಹವನ್ನು ಸಹ ಇದು ಕಡಿಮೆಗೊಳಿಸುತ್ತದೆ ಹಾಗೂ ಹೃದಯ ರಕ್ತನಾಳದ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯವನ್ನ ಮಾಡುತ್ತದೆ. ಮುಟ್ಟಿನ ಸಮಸ್ಯೆಯನ್ನು ಸಹ ಇದು ನಿವಾರಿಸುತ್ತದೆ. ಋತುಚಕ್ರದ ಸಮಯದಲ್ಲಿ ದಾಸವಾಳದ ಸೇವನೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಿಂದ ಹೊಟ್ಟೆ ನೋವು ಸೆಳೆತದಿಂದ ಹೊರಬರಬಹುದು. ಹೊಟ್ಟೆ ನೋವು ತುಂಬಾನೇ ಇರುತ್ತಲ್ವಾ, ಕೆಲವರಿಗೆ ಪೀರಿಯಡ್ಸ್ ಆದ್ರೆ ತುಂಬಾನೇ ಹೊಟ್ಟೆ ನೋವು ಇರುತ್ತೆ. ಅಂತವರು ನಾವು ಸಜೆಸ್ಟ್ ಮಾಡೋದೇನು ಅಂದ್ರೆ ದಾಸವಾಳದ ಟೀಯನ್ನು ಕುಡಿತಾ ಬಂದ್ರೆ ಹೊಟ್ಟೆ ನೋವು ನಿವಾರಣೆ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ಸಹ ಇದು ದಾಸವಾಳ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುತ್ತೆ, ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ದಾಸವಾಳದ ಎಲೆಗಳು ಮತ್ತು ಹೂವುಗಳು ಕೂದಲಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಇದು ಕೂದಲಿನ ರಕ್ತ ಪರಿಚಲನೆಗೆ ಸಹಾಯವನ್ನ ಮಾಡುತ್ತದೆ. ನೆತ್ತಿಯ ಚರ್ಮದ ರಕ್ತ ಪರಿಚಲನೆ ಕೂದಲಿನ ಬೆಳವಣಿಗೆಗೆ ಸಹಕಾರಿ. ದಾಸವಾಳದ ಎಲೆಯು ಸುಟ್ಟ ಗಾಯಗಳು ಮತ್ತು ಚರ್ಮ ರೋಗಗಳನ್ನು ನಿವಾರಿಸುವುದಕ್ಕೂ ಸಹ ಇದನ್ನ ಬಳಸಲಾಗುತ್ತೆ. ಚರ್ಮದ ಕ್ಯಾನ್ಸರ್ ಇಂದಲೂ ಸಹ ರಕ್ಷಣೆಯನ್ನ ಪಡಿಬಹುದು. ಹೌದು, ನಾವು ದಾಸವಾಳವನ್ನ ತಿಂತ ಬಂದ್ರೆ ಸ್ಕಿನ್ ಕ್ಯಾನ್ಸರ್ ಅನ್ನು ಸಹ ತಡೆಗಟ್ಟಬಹುದು. ಇನ್ನು ಶೀತ ಮತ್ತು ಕೆಮ್ಮಿಗೆ ತುಂಬಾನೇ ಒಳ್ಳೆಯದು. ದಾಸವಾಳದ ಎಲೆಯಲ್ಲಿ ಉನ್ನತ ಮಟ್ಟದ ವಿಟಮಿನ್ ಸಿ ಇದೆ. ಇದು ಕೆಮ್ಮು, ಶೀತ ಮತ್ತು ತಲೆನೋವನ್ನು ನಿವಾರಿಸುತ್ತದೆ. ಕೂದಲು ಉದುರುವಿಕೆಗೆ ಇದು ಒಳ್ಳೆಯ ಮನೆಮದ್ದು. ಯಾರ್ಯಾರಿಗೆ ಕೂದಲು ಉದುರುತ್ತಿದೆ ಅಂತವರೆಲ್ಲ ದಾಸವಾಳದ ಎಲೆ ಅಥವಾ ದಾಸವಾಳವನ್ನ ಪೇಸ್ಟ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವುದು ನಿಂತು ಹೋಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಾಸವಾಳವನ್ನ ಬರೀ ಪೂಜೆಗೆ ಬಳಸ್ತಲೇನೆ ಅದನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ.